ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಈಗ ಹುದ್ದೆಗಳು ಖಾಲಿ ಇರುವಂಥದ್ದು. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಎಷ್ಟಿರಬೇಕು, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಫಸ್ಟ್ ಸಬ್ಸ್ಕ್ರೈಬ್ ಆದ್ರೆ ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. 50 ಲೈಕ್ಸನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿದ್ರೆ ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರಲ್ಲಿ ಈಗ ಹುದ್ದೆಗಳು ಖಾಲಿರುವಂಥದ್ದು. ಆ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುವಂಥದ್ದು 30/12/2025 ಈ ಒಂದು ನೋಟಿಫಿಕೇಶನನ್ನು ಅವರು ರಿಲೀಸ್ ಮಾಡಿರುವಂಥದ್ದು. ಈ ಒಂದು ಹುದ್ದೆಗಳಿಗೆ ನೇರ ಸಂದರ್ಶನದ ಮುಖಾಂತರ ಅವ್ರೇನು ಮಾಡ್ತಾರೆ, ಆಯ್ಕೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸಾಮನ್ನು ತೆಗೆದುಕೊಳ್ಳೋದಿಲ್ಲ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರು ಇವರು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಹುದ್ದೆಯ ಡೀಟೇಲನ್ನು ನೋಡ್ತಾ ಹೋಗೋಣ. ಪ್ರಾಣಿಪಾಲಕ ಅಂತಂದೇಳಿ ಹುದ್ದೆಯ ಹೆಸರು. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗೋಣ. BSc ಲೈಫ್ ಸೈನ್ಸ್ ಕಂಪ್ಲೀಟ್ ಆಗಿರುವಂತಹ ಅಭ್ಯರ್ಥಿಗಳು ಈ ಪ್ರಾಣಿಪಾಲಕ ಹುದ್ದೆಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಒಟ್ಟು 5 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಈ ಒಂದು ಹುದ್ದೆಗೆ ಸ್ಯಾಲ್ರಿಯನ್ನು ಸೆಮಿ ಸ್ಕಿಲ್ಡ್ ವೇಜಸ್ ಆ್ಯಸ್ ಪರ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ SSR ವರ್ಷದಿಂದ ವರ್ಷಕ್ಕೆ ಅವ್ರೇನು ಮಾಡ್ತಾ ಹೋಗ್ತಾರೆ, ರಿವೈಸ್ಡ್ ಮಾಡ್ತಾ ಹೋಗ್ತಾರೆ. ಅಂದರೆ ಸಂಬಳವನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ರಿ. ಮನೇಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಿಮ್ಮ ತಂದೆ ತಾಯಿಗಳಿಗೆ ಆಸರೆ ಆಗ್ಬೇಕನ್ನೋ ಉದ್ದೇಶದಿಂದ ಇಂಟ್ರೆಸ್ಟೆಡ್ ಇರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ತಂದೆ ತಾಯಿಗಳಿಗೆ ಆಸರೆ ಆಗ್ರಿ. ಈ ಒಂದು ಅಪ್ಲಿಕೇಶನ್ ಇದೊಂದು ನೌಕರಿ ಬೇಡ, ನಮಗೆ ಹೊರಗುತ್ತಿಗೆ ಐತಿ, ಯಾರು ಮಾಡ್ತಾರೆ ಕೆಲಸ, ಆ ಮನೋಭಾವವನ್ನು ಇಟ್ಕೊಳ್ಬೇಡ್ರಿ. ಸಿಕ್ಕಿರುವಂತಹ ಕೆಲಸವನ್ನು ಮಾಡಿಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ಫೈನಾನ್ಷಿಯಲಿ ನೀವು ಸ್ಟೇಬಲನ್ನು ಕೊಡಿ. ಅಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಯಾವ ಒಂದು ಅಡ್ರೆಸ್ಗೆ ಹೋಗ್ಬೇಕಪ್ಪ ಅಂತಂದರೆ, ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ. ಇಲ್ಲಿಗೆ ನೀವು 9/1/2026 11:30 ಗಂಟೆ ಒಳಗಡೆ ನೀವೇನು ಮಾಡಬೇಕಾಗುತ್ತೆ, ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ. ಈ BSc ರಿಲೇಟೆಡ್ ಯಾವ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡಿದ್ರಿ ಅವೆಲ್ಲವೂ ಕೂಡ ಒರಿಜಿನಲ್ಲು ಪ್ಲಸ್ 1-2 ಸೆಟ್ ಜೆರಾಕ್ಸನ್ನು ತಗೊಂಡು ಹೋಗಿರಿ. 9/1/2026 ಅವ್ರೇನು ಮಾಡ್ತಾರೆ, ನಿಮಗೆ ಡೈರೆಕ್ಟ್ ಇಂಟರ್ವ್ಯೂವನ್ನು ತಗೊಳ್ತಾರೆ. ಆ ಇಂಟರ್ವ್ಯೂಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತೀರಿ ಅಂಥವ್ರಿಗೆ ಅವ್ರೇನು ಮಾಡ್ತಾ ಹೋಗ್ತಾರೆ, ನೇಮಕಾತಿಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. 11:30 ಗಂಟೆ ಒಳಗಡೆ ನೀವೇನು ಮಾಡಬೇಕಾಗುತ್ತೆ, ಹೋಗ್ಬೇಕಾಗುತ್ತೆ. ಇದನ್ನು ಗಮನದಲ್ಲಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್. ಆಮೇಲೆ ಅಭ್ಯರ್ಥಿಯು ಅವರ ವ್ಯಕ್ತಿಗತ ವಿವರವನ್ನು ದಿನಾಂಕ 8/1/2026 ಮುಂಚಿತವಾಗಿ ಅವರು ಕೊಟ್ಟಿರುವಂತಹ ಇಮೇಲ್ಗೆ ನೀವೇನು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ಗಳನ್ನು ಕಳಿಸ್ಬೇಕು. ಅಂದರೆ 8/1/2026 ಅದಕ್ಕಿಂತ ಬಿಫೋರ್ ಅಂದರೆ 2, 3, 4, 5, 6, 7 ಈ ಒಂದು ಡೇಟ್ಗಳಲ್ಲಿ ನೀವೇನು ಮಾಡಿರಿ, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಇಮೇಲ್ಗೆ ಮಾಡಿಬಿಡ್ರಿ ಡೈರೆಕ್ಟಾಗಿ. ನಿಮ್ಮ ಡಾಕ್ಯುಮೆಂಟ್ಸು, ನಿಮ್ಮದು ರೆಸ್ಯೂಮನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಡೀಟೇಲಾಗಿ ಫಿಲಪ್ ಮಾಡ್ಕೊಂಡು ನೀವೇನು ಮಾಡಿರಿ, ಅವ್ರಿಗೊಂದು ಇಮೇಲ್ ಮಾಡಿಬಿಡ್ರಿ. ಓಕೆನಾ. ಫಸ್ಟು ನೆನ್ಪಿಟ್ಕೊಳ್ಬೇಕಾಗಿರೋದು 8/1/2026 ಒಳಗಡೆ ನೀವೇನು ಮಾಡಬೇಕಾಗುತ್ತೆ, ಅವರಿಗೆ ಇಮೇಲ್ ಮಾಡಬೇಕಾಗುತ್ತೆ. ಇಮೇಲ್ ಅಡ್ರೆಸ್ ಬಂದು ed@bannyarughtta.biopark.org ಅಂತಂದೇಳಿ ಈ ಒಂದು ಇಮೇಲ್ ಐಡಿಗೆ ನೀವೇನು ಮಾಡಬೇಕಾಗುತ್ತೆ, ಮುಂಚಿತವಾಗಿ 8/1/2026 ಮುಂಚಿತವಾಗಿ ನೀವೇನು ಮಾಡಬೇಕಾಗುತ್ತೆ, ಇಮೇಲ್ ಮಾಡಬೇಕಾಗುತ್ತೆ. ಅದಾದ ನಂತರ 9/1/2026 ಅವ್ರೇನು ಮಾಡ್ತಾ ಹೋಗ್ತಾರೆ, ನಿಮಗೆ ಸಂದರ್ಶನವನ್ನು ತೆಗೆದುಕೊಳ್ತಾ ಹೋಗ್ತಾರೆ. ಆವತ್ತಿನ ದಿನ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ನಿಮಗೆ ನೌಕರಿ ಸಿಗುತ್ತೆ. ಸಿಕ್ಕ ಮೇಲೆ ನೀವು ಇದು ಹೊರಗುತ್ತಿಗೆ ಅಂತಂದೇಳಿ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಯಾವುದಾದ್ರೂ ಒಂದು ಕೆಲಸ ಸಿಕ್ಕರೆ ಕಷ್ಟಪಟ್ಟು ದುಡಿದು ನೀವು ಮುಂದೆ ಬನ್ನಿ. ಸಣ್ಣ ಹುದ್ದೆ ದೊಡ್ಡ ಹುದ್ದೆ ಇದು ಬರಲ್ಲ. ಅಲ್ಲಿ ಸಿಕ್ಕಿರುವಂತಹ ಹುದ್ದೆಯನ್ನು ನಿಷ್ಠೆಯಿಂದ ಮಾಡಿ, ನೀವು ಮುಂದೆ ಬಂದೇ ಬರ್ತೀರ. ಇದನ್ನು ನೆನಪಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಯಾರ್ಯಾರು ಅಲ್ಲಿ ಬೆಂಗಳೂರು ನಿಯರೆಸ್ಟ್ ಇದ್ರಿ ಅವರೆಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಈ ಒಂದು ಇಮೇಲ್ ಐಡಿ ಕೊಟ್ಟಿದ್ದಾರಲ್ವ, ಆ ಒಂದು ಇಮೇಲ್ ಐಡಿಗೆ ನೀವು ಮುಂಚಿತವಾಗಿಯೇ ಇಮೇಲ್ ಮಾಡಿ 9/1/2026 ಇಂಟರ್ವ್ಯೂಗೆ ಅಟೆಂಡ್ ಆಗಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಕಷ್ಟಪಟ್ಟು ಓದಿರ್ತೀರಿ, ಜಾಬ್ ಸಿಗೋದಿಲ್ಲ, ಮತ್ತು ಹೊರಗುತ್ತಿಗೆ ಅಂತಂದರೆ ಇಂಟ್ರೆಸ್ಟೆಡ್ಡೇ ಇರಲ್ಲ. ಈ ಥರ ಇರುವಂತಹ ಅಭ್ಯರ್ಥಿಗಳು ಫಸ್ಟ್ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಇಂಟ್ರೆಸ್ಟೆಡಿಂದ ನೀವು ಜಾಬ್ಗೆ ಸೇರಿಕೊಳ್ಳ್ರಿ.
ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀವಿ ಅಂದರೆ ಒಂದು ಸಬ್ಸ್ಕ್ರೈಬು, ಒಂದು ಲೈಕ್ ಎರಡೇ ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮಿಂದ. ಲೈಕು ಸಬ್ಸ್ಕ್ರೈಬ್ ಮಾಡಿದ್ರಾ? ಥ್ಯಾಂಕ್ ಯು, ಧನ್ಯವಾದಗಳು.